ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆನಲ್ಲೂ ಕೂಡ ಜೋಪಾನವಾಗಿರಬೇಕು. ಒಂದಲ್ಲ ಎರಡು ಬಾರಿ ಪರೀಕ್ಷೆಯನ್ನು ಮಾಡಬೇಕು. ನಾನು ಮಾಡ್ತಾ ಇರೋ ಕೆಲಸ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂಥೇಳಿ ಹಲವಾರು ಜನದ ಜೊತೆ ಅದ್ರ ಬಗ್ಗೆ ಕೇಳಿ ತಿಳ್ಕೊಳ್ಳಿ. ಇಲ್ಲ ನಾನು ಈ ಕೆಲಸ ಮಾಡ್ತಾ ಇದ್ದೇನೆ, ಇದರಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೇಕಾ, ಇಲ್ಲ ಅಂತಂದರೆ ನಾನು ಮಾಡ್ತಾ ಇರೋ ಕೆಲಸ ಸರಿ ಇದೆಯಾ, ನಾನು ಹಾಕ್ತಾ ಇರೋ ಹೆಜ್ಜೆ ಕರೆಕ್ಟ್ ಆಗಿದೆಯಾ, ಇದೆಲ್ಲದ್ರ ಬಗ್ಗೆ ಕೇಳಿ ತಿಳ್ಕೊಳ್ಳಿ. ಮೀನರಾಶಿನಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲಾಗಿರ್ಬೋದು, ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆನಲ್ಲಾಗಿರ್ಬೋದು, ತಾವು ಹೆಚ್ಚು ಒಂದಿಷ್ಟು ಗುರು ಹಿರಿಯರ ಮಾರ್ಗದರ್ಶನವನ್ನು ಕೇಳಿ ಪಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ನಿಮಗಿಂತ ಹೆಚ್ಚಾಗಿ ಜ್ಞಾನದಲ್ಲಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರ ಜೊತೆ ಒಂದಿಷ್ಟು ಕೂತು ಮಾತನಾಡ್ತಕ್ಕಂಥದ್ದು ಬಹಳ ಉತ್ತಮ. ಜೊತೆಯಲ್ಲಿ IT-BT ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ನಿಮಗಿಂತ ಸೀನಿಯರ್ಸ್ ಜೊತೆ ಒಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿ. ತಾವು ಮಾಡ್ತಾ ಇರ್ತಕ್ಕಂಥ ಕೆಲಸದ ಬಗ್ಗೆ ಸಲಹೆಗಳನ್ನು ಕೇಳಿ ತಿಳ್ಕೊಳ್ಳಿ. ಪರವಾಗಿಲ್ಲ, ಎಷ್ಟೋ ಜನಕ್ಕೆ ಏನಾಗೋಗುತ್ತೆ ಅಂತಂದ್ರೆ ಏನಾದರೂ ಕೇಳಿ ತಿಳ್ಕೊಳ್ಬೇಕು ಅಂತಂದರೆ ಮನಸ್ಸಲ್ಲಿ ಒಂದು ಭಾವನೆ ಬರ್ತದೆ, ಅಯ್ಯೋ ಏನು ಅನ್ಕೊಂತಾರೋ ಏನೋ, ನನ್ನ ಅವಿದ್ಯಾವಂತ ಅನ್ಕೊಂಡ್ಬಿಡ್ತಾರೋ ಏನೋ ಅಂತೇಳಿ ಒಂದಿಷ್ಟು ಮನಸ್ಸಿನಲ್ಲಿ ಕೊರಗ್ತೀರ. ಅವೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು.